ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಈಗ ಹಣ ಜಮೆ ಆಗಲು ಶುರು ಆಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಥವಾ ನಿಮಗೂ ಹಣ ಬಂದಿದ್ರೆ ಬಂದಿಲ್ಲ ಅಂದ್ರೂ ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಮತ್ತೆ ಬಸ್ ಸಂಚಾರಿ ನೌಕರರು ಅಂದ್ರೆ ಸಾರಿಗೆ ನೌಕರರು ಮುಷ್ಕರ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಹೌದು, ಈಗಾಗಲೇ ಸಾರಿಗೆ ನೌಕರರ ಮುಷ್ಕರ ಕಾರಣ ಬಸ್ ಸಂಚಾರದಲ್ಲಿ ವೃತ್ತಿವಾಗಬಹುದು. ಮತ್ತೆ ನಾಳೆಯಿಂದ ನೀವೇನಾದ್ರೂ ಬಸ್ ಹತ್ತಲು ಪ್ಲಾನ್ ಮಾಡ್ತಾ ಇದ್ರೆ ಮೊದಲು ಸ್ವಲ್ಪ ವಿಚಾರ ಮಾಡಿ, ಅದಕ್ಕಂದ್ರೆ ಸಂಚಾರದಲ್ಲಿ ವೃತ್ತಿವಾಗಬಹುದು ವೀಕ್ಷಕರೇ. ಇನ್ನು ಹೊಸ ಮದ್ಯದ ದರಗಳನ್ನ ಆಡ್ ಮಾಡಲಾಗ್ತಾ ಇದೆ. ಅಂದ್ರೆ ಮದ್ಯದ ದರ ಮತ್ತೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಮದ್ಯದ ಬೆಲೆ 20% ಏರಿಕೆ ಆಗುವ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇದ್ರ ಬಗ್ಗೆನೂ ಅಪ್ಡೇಟ್ ನೋಡ್ತಾ ಹೋಗೋಣ. ಇನ್ನು SSLC ವಿದ್ಯಾರ್ಥಿಗಳಿಗೆ 24ನೇ ತಾರೀಕಿಗೆ ಫಲಿತಾಂಶ ಬರಲ್ಲ. ಹಾಗಾದ್ರೆ ಯಾವಾಗ ಬರುತ್ತೆ? ಇನ್ನು ಹಿಂದಿ ಪರೀಕ್ಷೆಗೆ ಅಂಕ ಕೊಡ್ಬೇಕಾ, ಗ್ರೇಡ್ ಕೊಡ್ಬೇಕಾ? SSLC ವಿದ್ಯಾರ್ಥಿಗಳಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಕರ್ನಾಟಕದಲ್ಲಿ ಟಾಪ್ 5 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ. ನಿಮ್ಮ ಮನೆಯಲ್ಲೂ ಕೂಡ SSLC ವಿದ್ಯಾರ್ಥಿಗಳಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಅಲ್ಲಿ SSLC ಅಂತ ಕಮೆಂಟ್ ಮಾಡಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್. ಅನ್ನಭಾಗ್ಯ ಫಲಾನುಭವಿಗಳು ಎಚ್ಚರ, ಈ ತಪ್ಪು ಮಾಡಿದ್ರೆ ನಿಮ್ಮ BPL ಕಾರ್ಡು ಬಂದ್ ಆಗುತ್ತೆ, ಹುಷಾರ್. ಇನ್ನು ಅಕ್ಕಿ ಜೊತೆಗೆ ಎಲ್ಲಾ ವಸ್ತುಗಳು ಫ್ರೀ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು, ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡಲಿದ್ದೇವೆ. ಹಾಗೂ ಎರಡನೇದಾಗಿ ಪ್ರತಿಯೊಬ್ರು ಕೂಡ ನಮಗೆ ಕಮೆಂಟ್ ಮಾಡಿ ನಾವು ಕೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ? ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಗೆ ಉತ್ತರ ಕೊಡಿ. ನಿಮ್ಮ ಕಮೆಂಟ್ ಉತ್ತರದಿಂದ ಎಲ್ಲಾ ಗೃಹಲಕ್ಷ್ಮಿಗೂ ತುಂಬಾ ಸಹಾಯವಾಗುತ್ತೆ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಏನಂತ ಕಮೆಂಟ್ ಬರ್ತಾ ಇದೆ ಅಂದ್ರೆ, ನೋಡಿ, ಈಗಾಗಲೇ 29ನೇ ಕಂತು ಹಣ ನಿನ್ನೆಯಿಂದ ಜಮೆ ಆಗ್ತಾ ಇದೆ ಅಂತ ಕಮೆಂಟ್ ಗಳು ಬಂದಿದ್ದಾವೆ. ತುಂಬಾ ಜನ ಮೊನ್ನೆ ಕೂಡ ಕಮೆಂಟ್ ಮಾಡಿದ್ರು 29ನೇ ಕಂತು ಹಣ ಬಂದಿದೆ ಅಂತ. 28ನೇ ಕಂತು ಹಣ ಬಂದ 10 ದಿನದ ಗ್ಯಾಪ್ ನಲ್ಲಿ 29ನೇ ಕಂತು ಹಣ ಕೂಡ ಜಮೆ ಆಗಿದೆ ವೀಕ್ಷಕರೇ. ಅಂದ್ರೆ ನೋಡಿ, ಇಲ್ಲಿವರೆಗೂ ಒಂದು ಅಕೌಂಟ್ಗೆ 56,000 ರೂಪಾಯಿ ಹಣ ಹೋಗಿದೆ ಅಂತ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಇತ್ತು. 56,000 ರೂಪಾಯಿ ಒಂದು ಅಕೌಂಟ್ಗೆ ಹೋಗಿದೆ ಅಂದ್ರೆ ಒಟ್ಟು 28 ಕಂತು ಅಂತಾನು ಕೂಡ ಹೇಳಲಾಗಿತ್ತು ವೀಕ್ಷಕರೇ. ಆದ್ರೆ ಈಗ ನೋಡಿ, 29ನೇ ಕಂತು ಹಣ ಕೂಡ ಬಂದಿರೋದ್ರಿಂದ 58,000 ರೂಪಾಯಿವರೆಗೂ ಈಗ ಹಣ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಬಂದಿರುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಈಗ ನೋಡಿ, 30ನೇ ಕಂತು ಬಂದ್ರೆ ಒಟ್ಟು 60,000 ರೂಪಾಯಿ ಆಗುತ್ತೆ ಗೃಹಲಕ್ಷ್ಮಿಯರಿಗೆ. ಮತ್ತೆ ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ 2-3 ತಿಂಗಳದ್ದು ಬಾಕಿ ಇದೆ, ಅದನ್ನು ಕೂಡ ಕೊಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಂತ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ, ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಹೇಳಿಲ್ಲ ಈ ಮಾತು. ಇನ್ ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಬರ್ತಾ ಇರುತ್ತೆ. ಅಂದ್ರೆ ಯಾವುದೇ ಅಡಚಣೆ ಇಲ್ಲದೆ ಹಣ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬರಲಿದೆ ಅಂತ ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಭರವಸೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ತುಂಬಾ ಜನ ಗೃಹಲಕ್ಷ್ಮಿಯವರು 200 ರೂಪಾಯಿ ಕೊಟ್ಟು ಜೀವಿತ ಪ್ರಮಾಣ ಪತ್ರ ಮಾಡಿಸ್ಕೋತಾ ಇದ್ದಾರಂತೆ. ಸದ್ಯಕ್ಕೆ ಯಾರು ಕೂಡ ಅದನ್ನ ಮಾಡಿಸ್ಕೋಬೇಡಿ, ಯಾಕಂದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಹೌದು, ತುಂಬಾ ಕಡೆಗೆ ಈಗಾಗಲೇ ಒಂದು ಸುದ್ದಿ ವೈರಲ್ ಆಗಿದ್ದು, ಗೃಹಲಕ್ಷ್ಮಿಯವರು 200 ರೂಪಾಯಿ ಹಣ ಕೊಟ್ಟು ಜೀವಿತ ಪ್ರಮಾಣ ಪತ್ರ ತಗೋತಾ ಇದ್ದಾರೆ. ಸದ್ಯಕ್ಕೆ ಇದು ಅಧಿಕೃತವಾಗಿ ಆದೇಶ ಬಂದಿಲ್ಲ. ಹೀಗಾಗಿ ಯಾರು ಕೂಡ ಅದನ್ನ ಮಾಡಿಸೋದು ಬೇಡ, 200 ರೂಪಾಯಿ ವ್ಯರ್ಥ ಮಾಡಬೇಡಿ ಅಂತಾನು ಕೂಡ ಹೇಳಲಾಗಿದೆ. ಸೈಬರ್ ಕೇಂದ್ರಗಳಲ್ಲಿ ಅಂದ್ರೆ ಇಂಟರ್ನೆಟ್ ಅಂಗಡಿಗಳಲ್ಲಿ, ಕಂಪ್ಯೂಟರ್ ಶಾಪ್ಗಳಲ್ಲಿ ಸುಳ್ಳು ಹೇಳಿ 200 ರೂಪಾಯಿ ವಸೂಲಿ ಕೂಡ ತಗೋತಾ ಇದ್ದಾರೆ. ಈ ತರ ಮಾಡಬಾರ್ದು ಅಂತಾನು ಕೂಡ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಟಾಪ್ ಬ್ರೇಕಿಂಗ್. 200 ರೂಪಾಯಿ ಕಟ್ಟಿ ನೀವು ಬರೋಬ್ಬರಿ 3 ಲಕ್ಷ ರೂಪಾಯಿವರೆಗೂ ಸಾಲವನ್ನ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ಪಡ್ಕೋಬಹುದು. ಹೌದು, ಗೃಹಲಕ್ಷ್ಮಿ ಸಹಕಾರ ಸಂಘ ಅಂದ್ರೆ ವಿವಿಧೋದ್ದೇಶ ಸಹಕಾರ ಸಂಘದ ಮೂಲಕ ಎಲ್ಲಾ ಗೃಹಲಕ್ಷ್ಮಿಯರು ಯಾರೆಲ್ಲ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನ ಓಪನ್ ಮಾಡಿಸಿ ಅಂದ್ರೆ ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ಸದಸ್ಯರಾಗಿ ಅದರಲ್ಲಿ ಪ್ರತಿ ತಿಂಗಳು 200 ರೂಪಾಯಿ ಕಟ್ಟಿ 6 ತಿಂಗಳವರೆಗೂ ಅಂದ್ರೆ 1,200 ರೂಪಾಯಿ ಕಟ್ಟಿರ್ತೀರಾ. 7ನೇ ತಿಂಗಳು ನೀವು ಸಾಲಕ್ಕೋಸ್ಕರ ಅರ್ಜಿ ಹಾಕಬಹುದು. ನೀವೇನಾದ್ರೂ ವ್ಯಾಪಾರ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಗೃಹಲಕ್ಷ್ಮಿಯರಿಗೆ ತಮ್ಮ ಸ್ವಂತ ಉದ್ದಿಮೆ ಶುರು ಮಾಡೋದಕ್ಕೆ ತಮ್ಮ ಕಾಲಿನ ಮೇಲೆ ಅವರು ಸ್ವಂತವಾಗಿ ನಿಂತ್ಕೋಬೇಕು, ಆತರ ಒಂದು ಯೋಜನೆ ಅಂತಾನೆ ಹೇಳ್ಬಹುದು. ಹೀಗಾಗಿ ಹಣದ ಒಂದು ವ್ಯವಸ್ಥೆಗಾಗಿ ನೀವು ಬ್ಯಾಂಕುಗಳಿಗೆ, ಫೈನಾನ್ಸ್ ಕಂಪನಿಗಳಿಗೆ ಅಲೆದಾಡೋದು ಬೇಕಿಲ್ಲ. ಯಾವುದೇ ಗ್ಯಾರಂಟಿ ಇಲ್ಲದೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ಸಂಘದಲ್ಲಿ ಸದಸ್ಯರಾದ್ರೆ ಅವರಿಗೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಮಾಡಿಕೊಡೋದಾಗಿನೂ ಕೂಡ ಭರವಸೆ ಕೊಡಲಾಗಿದೆ. ಇನ್ನು ವೀಕ್ಷಕರೇ, 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಅರ್ಜಿ ಫಾರಂ ಓಪನ್ ಇದೆ. ಅಂದ್ರೆ ಈಗಲೂ ಕೂಡ ನೀವು ಇನ್ನೂ ಯೋಜನೆಗೆ ಜಾಯಿನ್ ಆಗಿಲ್ಲ ಅಂದ್ರೆ ಅರ್ಜಿ ಹಾಕೋದ್ರ ಮೂಲಕ ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದ್ರ ಮೂಲಕ ಹಣವನ್ನ ಪಡ್ಕೋಬಹುದು. ಇನ್ನೂ ಕೂಡ ಅರ್ಜಿ ಓಪನ್ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಈಗ ಬನ್ನಿ ವೀಕ್ಷಕರೇ, ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡಲಿದ್ದಾರೆ ಎಂಬ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ತಮ್ಮ ಬಹುದಿನಗಳ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಒತ್ತಾಯಿಸಿ ರಾಜ್ಯದ ರಸ್ತೆ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಹಾದಿ ಹಿಡಿದಿದ್ದು ಮತ್ತೆ ಮುಷ್ಕರಕ್ಕೆ ಧುಮುಕಲಿದ್ದಾರೆ ಎಂಬುವ ಮಾಹಿತಿ ಸಿಕ್ಕಿದೆ. ಅಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ
ಕೆಎಸ್ಆರ್ಟಿಸಿ, ಈಶಾನ್ಯ ವಾಯುವ್ಯ ಮತ್ತು ಬಿಎಂಟಿಸಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡುತ್ತಿರುವ ಈ ಕಾರಣದಿಂದಾಗಿ ಬಸ್ ಸಂಚಾರ ವೃತ್ತಿವಾಗಲಿದೆ ಅಂತ ಹೇಳಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಅಂತ ನೌಕರರ ವಿರುದ್ಧ ಶಿಸ್ತು ಕ್ರಮ ಇಲ್ಲವೇ ಸೇವೆಯಿಂದ ಅಮಾನತುಪಡಿಸುವುದಾಗಿ ಸಾರಿಗೆ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಆದ್ರೂ ಕೂಡ ಇದ್ಯಾವುದಕ್ಕೂ ಕೂಡ ಜಗ್ಗದ ನೌಕರರು ತಾವು ಪ್ರತಿಭಟನೆ ನಡೆಸಿಯೇ ತೀರುತ್ತೇವೆ ಅಂತ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಸರ್ಕಾರ ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಂಡಿದ್ದು ಎಲ್ಲಾ ಡಿಪೋಗಳಲ್ಲಿ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಿದೆ. ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರದು ಎಂದು ಸಾರಿಗೆ ಇಲಾಖೆ ಆಯುಕ್ತರು ಕಟ್ಟುನಿಟ್ಟಿನ ಸೂಚನೆ ಕೂಡ ಇಲ್ಲಿ ನೀಡಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಬಸ್ ಸಂಚಾರ ಓಪನ್ ಇರುತ್ತೋ ಪೂರ್ತಿ ಬಂದ್ ಆಗುತ್ತೋ ವೀಕ್ಷಕರೇ? ನೋಡಿ, ಸದ್ಯಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆ ನೌಕರರು ಪ್ರತಿಭಟನೆ ಮಾಡೋದ್ರಿಂದ ಬಸ್ ಸಂಚಾರ ವೃತ್ತಿ ಆಗಲಿದೆ ಅಂತ ಹೇಳ್ಬೋದು. ಆದ್ರೆ ಬಸ್ ಸಂಚಾರ ಓಪನ್ ಇರುತ್ತೆ, ಆದ್ರೆ ಸ್ವಲ್ಪ ಟೈಮ್ ಲೇಟ್ ಆಗ್ಬಹುದು ಅಥವಾ ಬಸ್ಗಳು ಬರೋದು ಡಿಲೇ ಆಗ್ಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಈಗ ಬನ್ನಿ, SSLC ವಿದ್ಯಾರ್ಥಿಗಳಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟು. 24ನೇ ತಾರೀಕಿಗೆ SSLC ಪರೀಕ್ಷೆ ಫಲಿತಾಂಶ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ತೃತೀಯ ಭಾಷಾ ವಿಷಯಗಳಿಗೆ ಗ್ರೇಡಿಂಗ್ ಬದಲು ಅಂಕಗಳನ್ನೇ ನೀಡುವಂತೆ ಹೈಕೋರ್ಟ್ ಮಾಡಿರೋ ಆದೇಶ ಮರುಪರಿಶೀಲನೆ ಮಾಡಬೇಕು ಅಂತ ಸರ್ಕಾರ ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ್ರಿಂದ ಪರೀಕ್ಷೆಗೆ ಮೊದಲೇ ಪ್ರಕಟಿಸಿದ್ದ ಏಪ್ರಿಲ್ 24ರ SSLC ಪರೀಕ್ಷೆ ಫಲಿತಾಂಶ ದಿನಾಂಕ ಪ್ರಕಟವಾಗುವ ಸಾಧ್ಯತೆ ಕಡಿಮೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ನೋಡಿ, ಏನಾಗಿತ್ತು ಮೊನ್ನೆ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಹಿಂದಿ ಪರೀಕ್ಷೆ ಒಂದು ಗ್ರೇಡಿಂಗ್ ಅನ್ನ ಕೊಡ್ತೀವಿ, ಅಂದ್ರೆ ಇದು ಬರೆದ್ರು ಕೂಡ ನೋ ಯೂಸ್, ಅಂದ್ರೆ ಪರೀಕ್ಷೆ ನೀವು ಬರೆದ್ರು ಕೂಡ ಆಟಕ್ಕಿದ್ರು ಲೆಕ್ಕಕ್ಕಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಸರ್ಕಾರ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿತ್ತು, ಎಲ್ಲ SSLC ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆ ಕೆಲವರು ಬರೆದಿದ್ದಾರೆ, ಕೆಲವೊಬ್ರು ಮನಸ್ಸಿನಿಂದ ಬರದೇ ಇಲ್ಲ. ಆದ್ರೆ ಈಗ ದಿಢೀರ್ ಅಂತ ಹೈಕೋರ್ಟ್ ಇಲ್ಲ, SSLC ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆಗೆ ಗ್ರೇಡ್ ಬದಲಾಗಿ ಅಂಕಗಳನ್ನೇ ಕೊಡಬೇಕು ಅಂತ ಒಂದು ಸೂಚನೆ ಕೊಟ್ಟ ಬೆನ್ನಲ್ಲೇ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ದೊಡ್ಡ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಹಿಂದಿ ಸೇರಿ ತೃತೀಯ ಭಾಷೆಗೆ ಅಂಕದ ಬದಲು ಗ್ರೇಡ್ ನೀಡಲು ಸರ್ಕಾರ ನಿರ್ಧಾರ ಮಾಡಿತ್ತು. ಕೆಲವರಿಂದ ಹೈಕೋರ್ಟ್ಗೆ ಇದನ್ನ ಅರ್ಜಿ ಕೂಡ ಹಾಕಲಾಗಿತ್ತು. ಪುನಃ ಅಂಕವನ್ನೇ ನೀಡುವಂತೆ ಆದೇಶ ಬಂತು. ಇದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರದಿಂದ ಈಗ ಮತ್ತೆ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿದೆ. ಇದರ ಅರ್ಜಿ ವಿಚಾರಣೆ ಮತ್ತೊಮ್ಮೆ ಹೈಕೋರ್ಟ್ ನಲ್ಲಿ ನಡೆಯಲಿದೆ ವೀಕ್ಷಕರೇ. ಹೈಕೋರ್ಟ್ ನಲ್ಲಿ ಅಂತಿಮ ಆದೇಶ ಏನು ಬರುತ್ತೆ ಇದರ ಮೇಲೆ ಎಲ್ಲಾ ಕೂಡ ಡಿಪೆಂಡ್ ಆಗಿರುತ್ತೆ. ಹೀಗಾಗಿ 24ನೇ ತಾರೀಕು ರಿಸಲ್ಟ್ ಬರೋದು ಡೌಟ್ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮುಂದಿನ ದಿನ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ಅಂತಿಮ ತೀರ್ಪು ಬರೋವರೆಗೂ ರಿಸಲ್ಟ್ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು 1 ವಾರ ಮೇಲಾಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಮದ್ಯದ ಬಾಟಲಿಗಳ ರೇಟು ಮತ್ತೆ ಏರಿಕೆ ಆಗಲಿದೆ ಅಂತ ಹೇಳ್ಬಹುದು. ಅಂದ್ರೆ ಮೊನ್ನೆ ತಾನೇ ಕರ್ನಾಟಕದ ಬಜೆಟ್ ನಲ್ಲಿ ಘೋಷಣೆ ಮಾಡಿರುವಂತೆ ಆಲ್ಕೋಹಾಲ್ ಪ್ರಮಾಣ ಆಧರಿಸಿ ತೆರಿಗೆ ಹಾಕಲಾಗುತ್ತೆ. ಮುಂದಿನ ವಾರದಿಂದ ಹೊಸ ದರ ನಿಗದಿ ಆಗೋ ಸಾಧ್ಯತೆ ಇದೆ ವೀಕ್ಷಕರೇ. ಅಂದ್ರೆ ಮದ್ಯದಲ್ಲಿರೋ ಆಲ್ಕೋಹಾಲ್ ಕಂಟೆಂಟ್ ಆಧರಿಸಿ ತೆರಿಗೆ ಹಾಕೋ ಹೊಸ ವ್ಯವಸ್ಥೆ ಜಾರಿ ಸಂಬಂಧ ರಾಜ್ಯ ಸರ್ಕಾರ ಕರಡು ಅಧಿಸೂಚನೆ ಹೊರಡಿಸಿದೆ. ಇದರಿಂದಾಗಿ ತುಂಬಾ ಬ್ರ್ಯಾಂಡ್ಗಳ ಒಂದು ಅಂದ್ರೆ ಕಡಿಮೆ ಚೀಪ್ ಲಿಕರ್ ಬಾಟಲ್ಗಳ ದರ 10 ರಿಂದ 20 ರೂಪಾಯಿವರೆಗೂ ಹೆಚ್ಚಳವಾಗಲಿದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಮದ್ಯದ ಬೆಲೆ 10 ರಿಂದ 20 ರೂಪಾಯಿಯಷ್ಟು ಹೆಚ್ಚಳವಾಗಲಿದೆ ಅಂತ ಹೇಳ್ಬೋದು. 4 ಸ್ಲ್ಯಾಬ್ಗಳಲ್ಲಿ ಒಟ್ಟು ಅಬಕಾರಿ ಆದಾಯದಲ್ಲಿ 80% ಪಾಲು ಹೊಂದಿದೆ. ಅಬಕಾರಿ ಸುಂಕ ಏಕರೂಪವಾಗಿರಲಿದೆ. ಹೆಚ್ಚುವರಿ ಅಬಕಾರಿ ಸುಂಕ ನಿರ್ದಿಷ್ಟ ಮಿತಿಯೊಳಗೆ ದರ ಪಟ್ಟಿಗಳ ಆಧಾರದ ಮೇಲೆ ನಿಗದಿಯನ್ನ ಮಾಡಲಾಗುತ್ತೆ. ಅಂದ್ರೆ ದರ ನಿಗದಿ ಸ್ಲ್ಯಾಬ್ ತರ್ಕಬದ್ಧಗೊಳಿಸುವ ಸಲುವಾಗಿ 16 ಸ್ಲ್ಯಾಬ್ಗಳನ್ನ 8 ಸ್ಲ್ಯಾಬ್ಗಳಿಗೆ ಇಳಿಸಲಾಗುತ್ತೆ ಅಂತ ಹೇಳ್ಬಹುದು. ಮದ್ಯದಲ್ಲಿನ ಆಲ್ಕೋಹಾಲ್ ಪ್ರಮಾಣ ಆಧಾರಿತ ತೆರಿಗೆ ವ್ಯವಸ್ಥೆ ಜಾರಿಯಾದರೆ ಮದ್ಯ ಮಾರಾಟದಿಂದ ಕರ್ನಾಟಕ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರಲಿದೆ ಅಂತ ಭಾರತೀಯ ಬ್ರೂವರ್ಸ್ ಸಂಘ ಹೇಳಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ APL ಕಾರ್ಡ್ ಇರಲಿ, ಒಟ್ಟು 2 ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಮೊದಲನೇ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಲಿಮಿಟ್ ಅನ್ನ ಏರಿಕೆ ಮಾಡಲಿದ್ದಾರೆ. ಮತ್ತೊಂದು ಕಡೆಗೆ 14 ಲಕ್ಷ BPL ಕಾರ್ಡ್ಗಳು ಮತ್ತೆ ಬಂದ್ ಆಗ್ತಾ ಇದ್ದಾವೆ ಅಂತಾನೆ ಹೇಳ್ಬಹುದು. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಈಗ ತುಂಬಾ ಜನರು ದಿನಕ್ಕೆ 700, 800 ರೂಪಾಯಿ, 1000 ರೂಪಾಯಿ ದುಡಿಯುವವರು ಕೂಡ BPL ಕಾರ್ಡ್ ಬದಲಾಗಿ APL ಕಾರ್ಡ್ ಹೊಂದೋ ಪರಿಸ್ಥಿತಿ ಬಂದಿದೆ. ಅದಕ್ಕಂದ್ರೆ ಇನ್ಕಮ್ ಲಿಮಿಟ್ 1,20,000 ರೂಪಾಯಿ ಇದೆ. 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ ವರ್ಷಕ್ಕೆ ಅವರಿಗೆ BPL ಕಾರ್ಡ್ ಬಂದ್ ಮಾಡಿ APL ಕಾರ್ಡ್ ವಿತರಣೆ ಮಾಡಲಾಗ್ತಾ ಇದೆ. ಆದ್ರೆ ದಿನಕ್ಕೆ 600, 700 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ ಇಲ್ಲಿ ಬಂದ್ ಆಗುತ್ತೆ. ನೋಡಿ, ನೀವು ಲೆಕ್ಕ ಮಾಡಿದ್ರೆ ಅವರದ್ದು ಇನ್ಕಮ್ ದಿನಕ್ಕೆ 600, 700 ರೂಪಾಯಿ ಅಂದ್ರೆ ವರ್ಷಕ್ಕೆ 1,50,000 ರೂಪಾಯಿ ದಾಟುತ್ತೆ. ಹೀಗಾಗಿ ಇದು ಇನ್ಕಮ್ ಲಿಮಿಟ್ ಅಲ್ಲಿ ಎಕ್ಸಿಡ್ ಆಗುತ್ತಲ್ಲ, ಹೀಗಾಗಿ APL ಕಾರ್ಡ್ ವಿತರಣೆ ಮಾಡಬೇಕು ಅಂತ ಸರ್ಕಾರ ನಿಯಮ ತಂದಿತ್ತು. ಆದ್ರೆ ಇದನ್ನ ಈಗ ಬದಲಾವಣೆ ಮಾಡಬೇಕು. ಇದು ತುಂಬಾ ಹಳೆಯ ನಿಯಮ. ಈಗ ಎಲ್ಲಾ ಕೂಡ ಬೆಲೆ ಏರಿಕೆ ಆಗಿದೆ. ಎಲ್ಲರದ್ದು ಕೂಡ ಸ್ಯಾಲರಿ ಅಂದ್ರೆ ಎಲ್ಲರದ್ದು ಕೂಡ ಇನ್ಕಮ್ ಕೂಡ ಜಾಸ್ತಿ ಆಗಿರುತ್ತೆ. ಆದ್ರೂ ಕೂಡ ಹಣದುಬ್ಬರ ಇರೋದ್ರಿಂದ ಎಲ್ಲಾ ಬೆಲೆ ಕೂಡ ಏರಿಕೆ ಆಗಿದೆ. ಹೀಗಾಗಿ ವೀಕ್ಷಕರೇ, ಈಗ ಮತ್ತೆ ಸರ್ಕಾರ ಇದನ್ನ
3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲು ತೀರ್ಮಾನ ಮಾಡಲಿದೆ ಅಂತೆ. ಮುಂದಿನ ಬರೋ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅಂತಿಮ ನಿರ್ಧಾರ ಮಾಡಲಿದ್ದಾರಂತೆ. ಒಂದು ವೇಳೆ 3 ಲಕ್ಷ ರೂಪಾಯಿಗೆ ಇನ್ಕಮ್ ಲಿಮಿಟ್ ಏರಿಕೆ ಆದ್ರೆ 3 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಇದ್ರೂ ಕೂಡ ನಿಮಗೆ BPL ಕಾರ್ಡ್ ಸಿಗುತ್ತೆ. APL ಕಾರ್ಡ್ ಬದಲಾಗಿ ಮತ್ತೆ ಎಲ್ಲ BPL ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಆದ್ರೆ ಎರಡನೇದಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ಈಗ ನೋಡಿ ಮತ್ತೆ 14 ಲಕ್ಷ BPL ಕಾರ್ಡುಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದ್ದವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಅಂದ್ರೆ ಯಾರೆಲ್ಲ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವಾಗ ಸಿಕ್ಕಿ ಬಿದ್ದಿದ್ದು ನೋಡಿ, ಅವರ BPL ಕಾರ್ಡು ಕೂಡ ರದ್ದು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಎರಡನೇದಾಗಿ 6 ತಿಂಗಳು 1 ವರ್ಷದಿಂದ ಪಡಿತರ ಪಡೆದುಕೊಂಡಿಲ್ಲ ನೋಡಿ, ಅವರ BPL ಕಾರ್ಡು ಕೂಡ ಈಗ ಬಂದ್ ಆಗಿದೆ ವೀಕ್ಷಕರೇ. ಅವರ ಕಾರ್ಡು ಕೂಡ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ. ಒಟ್ಟು ಕರ್ನಾಟಕದಲ್ಲಿ ರೂಲ್ಸ್ ಗಳನ್ನ ಮೀರಿದ್ದ 14 ಲಕ್ಷ ಕಾರ್ಡುಗಳನ್ನ ಹಂತ ಹಂತವಾಗಿ BPL ಇಂದ APL ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.